ಹಾಯ್ ಸ್ನೇಹಿತರೆ, ಏನಪ್ಪ ಇದು ಬೆಳಕು ಅಂತ ನೋಡ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಗ್ರಾಮ ಕಿಕ್ಕೇರಿ ಲಕ್ಷ್ಮೀಪುರದಲ್ಲಿ ನನ್ನ ತಾಯಿ ಶ್ರೀ ಕಿಕ್ಕೇರಮ್ಮನವರ ರಥೋತ್ಸವದ ಬಗ್ಗೆ ಚರ್ಚೆಯನ್ನು ಮಾಡಿ ಜಾತ್ರೆಯ ಆಗು ಹೋಗುಗಳ ಬಗ್ಗೆ ಒಂದು ನಿರ್ಧಾರವನ್ನು ಹಿರಿಯರ ಮುಖಾಂತರ ಗ್ರಾಮದ ಮುಖಾಂತರ ತೆಗೆದುಕೊಂಡು ರಥೋತ್ಸವವನ್ನು ಸುಸೂತ್ರವಾಗಿ ನಡೆಸಲು ಅಪ್ಪಣೆ ತಗೊಂಡ ನಂತರ ಶ್ರೀ ಮಾರುತಿ ಧ್ವಜ ಪಟ ಆರೋಹಣವನ್ನು ಪುಣ್ಯ ಕೈಂಕರ್ಯಗಳಿಂದ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಪುಣ್ಯ ಮಾಡಿ ಶ್ರೀ ಮಾರುತಿ ಧ್ವಜಪಟವನ್ನು ಕಿಕ್ಕೇರಿಯ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ದೇವಾಲಯದ ಗೋಪುರದ ಮೇಲೆ ಪಟವನ್ನು ಆರೋಹಣ ಮಾಡಿದ ನಂತರ ಶ್ರೀ ತಾಯಿ ಕಿಕ್ಕೇರಮ್ಮನವರನ್ನು ಕಿಕ್ಕೇರಿಯ ರಾಜಬೀದಿಗಳಲ್ಲಿ ಉತ್ಸವ ಪೂಜೆ ಮೆರವಣಿಗೆ ಕೈಂಕರ್ಯಗಳಿಗೆ ಶ್ರೀ ಆದಿಶಕ್ತಿ ಉರುಚಲಮ್ಮನವರ ದೇವಾಲಯದ ಮುಂದೆ ಕರ್ಪೂರ ಹಚ್ಚಿ ಈಡುಗಾಯಿ ಹೊಡೆದ ನಂತರ ಶ್ರೀ ತಾಯಿಯವರನ್ನು ಉತ್ಸವಕ್ಕೆ ಕರೆದುಕೊಂಡು ಹೋಗಿ ಪ್ರತಿ ರಾಜಬೀದಿಯ ಮನೆ ಮನೆಗಳಲ್ಲೂ ಅಂಗಡಿ ಮುಂಗಟ್ಟುಗಳ ಮುಂದೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಗೆ ತೆರಳಿ ವರ್ಷದ ಫಲಾಫಲಗಳನ್ನು ತಿಳಿದು ನಂತರ ಮತ್ತೆ ವಾಸ್ತವ್ಯ ತಮ್ಮ ಗುಡಿಗೆ ಶ್ರೀ ತಾಯಿ ಕಿಕ್ಕೇರಮ್ಮನವರು ಮರಳಿ ಸೇರುತ್ತಾರೆ. ಹೀಗೆ ಯುಗಾದಿ ದಿನದಿಂದ 7 ದಿನಗಳವರೆಗೆ, ಅಂದರೆ ತಾಯಿ ಕಿಕ್ಕೇರಮ್ಮನವರು ರಥವೇರುವ ದಿನಗಳವರೆಗೂ ಶ್ರೀ ತಾಯಿ ಕಿಕ್ಕೇರಮ್ಮನವರು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಉತ್ಸವವನ್ನು ಕಿಕ್ಕೇರಿಯ ರಾಜಬೀದಿಗಳಲ್ಲಿ ನಡೆಸಲಾಗುತ್ತದೆ. ಸಮಸ್ತರಿಗೂ ತಾಯಿ ಶ್ರೀ ಕಿಕ್ಕೇರಮ್ಮನವರ ಕೃಪಾಶೀರ್ವಾದವಿರಲಿ. ತಾಯಿ ಕಿಕ್ಕೇರಮ್ಮನವರ ರಥೋತ್ಸವ ಮಾರ್ಚ್ 25ನೇ ತಾರೀಕಿನಿಂದ ನೆರವೇರಲಿದ್ದು ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ. ತಾಯಿಯವರು ಶ್ರೀ ಕಿಕ್ಕೇರಿಯ ರಂಗಬೀದಿಗೆ ಆಗಮಿಸಿದಾಗ ರಂಗ ಕುಣಿತ ಮಾಡುತ್ತಿರುವ ನಮ್ಮ ಕಿಕ್ಕೇರಿ ಗ್ರಾಮದ ಎಲ್ಲ ಭಕ್ತಾದಿಗಳು ತಾಯಿಯವರನ್ನು ಹಾಡಿ ಹೊಗಳಿ ಸ್ವಾಗತಿಸಿ ಕುಣಿದು ಕುಪ್ಪಳಿಸಿ ತಾಯಿಯವರನ್ನು ಪ್ರೀತಿಯಿಂದ ಪೂಜಿಸಿ ಬೀಳ್ಕೊಡುಗೆ ಮಾಡಿಕೊಡುತ್ತಾರೆ. ಹಾಗೂ ರಥೋತ್ಸವಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಜೋಡಿ ಗ್ರಾಮಗಳು, ಸುತ್ತಾರು ಗ್ರಾಮಗಳು ಹಾಗೂ ಎಲ್ಲ ತಾಯಿಯ ಭಕ್ತರು, ಮೂಲ ಲಕ್ಷ್ಮೀದೇವಿ ಭಕ್ತ ಸಂಕುಲದವರು ಸೇರಿ ಈ ಜಾತ್ರೆ ತುಂಬ ಅದ್ಧೂರಿಯಾಗಿ ಆಚರಣೆಯಾಗುತ್ತದೆ. ಸಮಸ್ತ ಲಕ್ಷ್ಮೀದೇವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ತಾಯಿಯವರ ರಥೋತ್ಸವವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಮನವಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಪೂಜಾ ಕೈಂಕರ್ಯಗಳು, ತಾಯಿಯವರ ಉತ್ಸವ ಸೇವೆಗಳು ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ತಾಯಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರದ ಸೇವೆಯೊಂದಿಗೆ ನನ್ನ ತಾಯಿಯ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ.